ನಟ ದರ್ಶನ್ ಫ್ಯಾಮಿಲಿಗೆ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿನಲ್ಲಿ ಮುದ್ದೆ ಮುರಿತಿದ್ರೆ ಇತ್ತ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ಗಳ ಕಾಟ. ಇದೀಗ ದರ್ಶನ್ ಕುಟುಂಬಕ್ಕೆ ಸೇರಿದ ಕಾರ್ ಒಂದು ಆಕ್ಸಿಡೆಂಟ್ ಮಾಡಿ ಮತ್ತೆ ಠಾಣೆ ಮೆಟ್ಟಿಲೇರೋ ಹಾಗಾಗಿದೆ. ಮೊದಲು ಗಲಾಟೆ, ನಂತರ ಕಾಂಪ್ರಮೈಸ್, ಇದೀಗ ಸೆಟಲ್ಮೆಂಟ್. ನಟ ದರ್ಶನ್ ಫ್ಯಾಮಿಲಿಗೆ ಒಂದಲ್ಲ ಒಂದು ಕಂಟಕ ತಪ್ಪಿದ್ದಲ್ಲ. ದರ್ಶನ್ ಕುಟುಂಬಕ್ಕೆ ಸೇರಿದ ಮಿನಿ ಕೂಪರ್ ಕಾರು ಆಕ್ಸಿಡೆಂಟ್ ಆಗಿದೆ. ಬಿಳಿ ಬಣ್ಣದ ಹುಂಡೈ ವರ್ಣ ಕಾರು ಬನಶಂಕರಿಯ ಕತ್ರಿಗುಪ್ಪೆ ಸರ್ಕಲ್ನ ಸಿಗ್ನಲ್ ಬಳಿ ನಿಂತಿರುವಾಗ ಹಿಂದಿನಿಂದ ಮಿನಿ ಕೂಪರ್ ಕಾರು ಬಂದು ಓವರ್ಟೇಕ್ ಮಾಡಿ ಟಚ್ ಮಾಡಿದೆ. ನಂತರ ಕಾರನ್ನು ನಿಲ್ಲಿಸದೆ ಡ್ರೈವರ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಕಾರ್ನಲ್ಲಿದ್ದ ತೇಜಸ್, ಭೂಷಣ್ ಇಬ್ಬರು ಮಿನಿ ಕೂಪರ್ ಕಾರನ್ನ ಚೇಸ್ ಮಾಡಿಕೊಂಡು ಹೋಗಿದ್ದಾರೆ. ಕೂಪರ್ ಕಾರು ಸೀದಾ ಹೊಸಕೆರೆ ಹಳ್ಳಿಯ ಅಪಾರ್ಟ್ಮೆಂಟ್ ಒಳಗೆ ಹೋಗಿದೆ. ಆಗ ಕಾರ್ನಿಂದ ಬಂದ ವ್ಯಕ್ತಿಯೊಬ್ಬ ಆವಾಜ್ ಹಾಕಿ, ಹೌದು ನಾನೇ ಟಚ್ ಮಾಡಿದ್ದು, ಏನಿವಾಗ ಎಂದಿದ್ದಾನೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಜಗಳದ ಮಟ್ಟಕ್ಕೆ ಹೋಗಿದೆ. ವೆರ್ನಾ ಕಾರಿನವರು ತಕ್ಷಣ 112ಕ್ಕೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಅಪಘಾತದ ಬಗ್ಗೆ ದೂರು ಕೊಡುವುದಾದರೆ ಕೊಡಿ ಎಂದು ಹೇಳಿ ಕಳಿಸಿದ್ದಾರೆ. ಆಗ ಕಾರಿನ ನಂಬರ್ ಪರಿಶೀಲಿಸಿದಾಗ ನೀಲಿ ಬಣ್ಣದ ಮಿನಿ ಕೂಪರ್ ಕಾರು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರಿನಲ್ಲಿ ನೋಂದಣಿಯಾಗಿದೆ ಎಂದು ಗೊತ್ತಾಗಿದೆ. ಇನ್ನು ಈ ಕಾರಿನ ಮೊದಲ ಮಾಲೀಕ ದರ್ಶನ್ ಆಗಿದ್ದಾರೆ. ಎರಡನೇ ಮಾಲೀಕರಾಗಿ ವಿಜಯಲಕ್ಷ್ಮಿ ದರ್ಶನ್ ಹೆಸರಿದೆ. ಬೆಂಗಳೂರು ಸೌತ್ ಆರ್ಟಿಒನಲ್ಲಿ ನೋಂದಣಿಯಾಗಿರುವ ಈ ಕಾರಿನ ವಿಮೆ ಕೂಡ ಲ್ಯಾಪ್ಸ್ ಆಗಿದೆ ಎಂಬ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಸದ್ಯ ಘಟನೆ ಸಂಬಂಧ ಪೊಲೀಸರಿಗೆ ಮಾಹಿತಿಯಷ್ಟೇ ನೀಡಿದ್ದಾರೆ. ಆದರೆ ಯಾವುದೇ ದೂರು ದಾಖಲಿಸಿಲ್ಲ. ಅಪಘಾತದ ಬಗ್ಗೆ ನಾವೇ ಸಾಲ್ವ್ ಮಾಡ್ಕೊಳ್ತೀವಿ ಅಂತ ಸುಮ್ಮನಾಗಿದ್ದು ಪೊಲೀಸರು ಕೂಡ ಸೈಲೆಂಟ್ ಆಗಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.